ಒಂದು ಸರ್ಕಾರಿ ಕಚೇರಿಯಲ್ಲಿ ಬಂದು ಇರೋ ಯಾರು ಬೇಕಾದ್ರೂ ಸೀಲ್ ಹಾಕ್ಬೋದಾ? ಲಂಚ ತಗೊಂಡಿದ್ದು ನನ್ನಲ್ಲಿ ವಿಡಿಯೋ ಇದೆ. ಒಬ್ಬ ಪಾರ್ಟಿ ರೊಕ್ಕ ಇಲ್ಲದ ಬಡವ ಅಂದ್ರು ಇಂದ ಕಲೆಕ್ಟ್ ಹೋಗಿ ರಾತ್ರಿ 7 ಗಂಟೆಗೆ ಇದೊಂದೇ ಅಲ್ಲ, ನೀವು ಎಲ್ಲೆಲ್ಲಿ ಲಂಚ ಕೈ ಹಾಕ್ತೀರಾ, ಲಂಚ ಕೊಟ್ಟಿಲ್ಲ ಅಂದ್ರೆ ಏನೇನ್ ಮಾಡ್ತೀರಾ, ಏನ್ ಅಡಿಷನಲ್ ಚಾರ್ಜ್ ಹಾಕ್ತೀರಾ ಎಲ್ಲ ಗೊತ್ತು. ಕೃಷ್ಣೇ ಬೈರೇಗೌಡ್ರೆ, ಏನಿದೆಲ್ಲ? ಸರ್ಕಾರದ ಸಬ್ ರಿಜಿಸ್ಟರ್ ಆಫೀಸ್ ಏನಾದ್ರೂ ಖಾಸಗಿಯವರಿಗೆ ಸೇಲ್ ಆಗಿದೆಯಾ? ಇಲ್ಲ ಅಂದ್ರೆ ಈ ರೀತಿ ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಕಚೇರಿಯನ್ನ ಅಡ್ಡ ಮಾಡಿಕೊಂಡು ಜನರನ್ನ ವಸೂಲಿ ಮಾಡೋಕೆ ಹೇಗೆ ಸಾಧ್ಯ? ಪ್ರತಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಖಾಸಗಿ ದಲ್ಲಾಳಿಗಳದ್ದೇ ದರ್ಬಾರು. ಹೆಚ್ಚೇಕೆ ಸಬ್ ರಿಜಿಸ್ಟರ್ ಸೀಲನ್ನೇ ಖಾಸಗಿಯವರು ಹಿಡ್ಕೊಂಡು ಜನರಿಂದ ಲಂಚ ವಸೂಲಿ ಮಾಡ್ತಾರೆ. ಇದಕ್ಕೆ ಪಕ್ಕಾ ಸಾಕ್ಷಿ ನಮ್ಮ ವಿಜಯ ಟೈಮ್ಸ್ ಬಳಿ ಇದೆ. ಇದುವೇ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಸಬ್ ರಿಜಿಸ್ಟರ್ ಕಚೇರಿ. ಈತನೇ ಸಿರವಾರ ಸಬ್ ರಿಜಿಸ್ಟರ್ ಪದ್ಮನಾಭ ಗುಡಿ. ಈತ ಹೆಸರಿಗೆ ಮಾತ್ರ ಸಬ್ ರಿಜಿಸ್ಟರ್, ಆದ್ರೆ ಈತನ ಎಲ್ಲಾ ಕೆಲಸವನ್ನ ಮಾಡೋದು, ಸೀಲ್ ಹೊಡೆಯೋದು ಈತನ ಚಾಲಕ ಶಿವಕುಮಾರ್. ಈತ ಸಬ್ ರಿಜಿಸ್ಟರ್ ಪದ್ಮನಾಭ ಗುಡಿಯ ಖಾಸಗಿ ಚಾಲಕ. ಈ ಶಿವಕುಮಾರ್ ಸರ್ಕಾರಿ ನೌಕರನೂ ಅಲ್ಲ, ಗುತ್ತಿಗೆ ನೌಕರನೂ ಅಲ್ಲ. ಆದ್ರೆ ಈತ ಸರ್ಕಾರಿ ಕಚೇರಿಯಲ್ಲೇ ಕೂತು ಯಾವುದೇ ಸರ್ಕಾರಿ ಅಧಿಕಾರಿಗೆ ಕಮ್ಮಿ ಇಲ್ಲದಂತೆ ಸರ್ಕಾರಿ ಕಡತಗಳಿಗೆ ಸೀಲ್ ಹಾಕ್ತಾನೆ. ಹೇಗಿದೆ ನೋಡಿ ಈ ಶಿವಕುಮಾರನ ಗತ್ತು ಗಮ್ಮತ್ತು. ಈತನ ದೌಲತ್ತನ್ನು, ಲಂಚಾವತಾರವನ್ನು ಬಯಲು ಮಾಡಲು ವಿಜಯ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಸಬ್ ರಿಜಿಸ್ಟರ್ ಕಚೇರಿಗೆ ನುಗ್ಗಿಯೇ ಬಿಡ್ತು. ಕಚೇರಿಯೊಳಗೆ ಕೂತಿದ್ದ ಸಬ್ ರಿಜಿಸ್ಟರ್ ಪದ್ಮನಾಭ ಗುಡಿಯವರನ್ನ ನೇರವಾಗಿ ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಇಲ್ಲಿ ಅಂಥವ್ರು ಯಾರೂ ಇಲ್ಲ, ನಾವು ಯಾರನ್ನೂ ನೇಮಕ ಮಾಡಿಕೊಂಡಿಲ್ಲ ಅಂತ ಹಸಿ ಸುಳ್ಳು ಹೇಳ್ತಾರೆ. ಇಲ್ಲ ಸರ್, ಅಲ್ಲಿ ಅವ್ರ ರೈಟರ್ಸ್ ಇದಾರಲ್ಲ, ಅವ್ರು ಅಷ್ಟೇ ಕೆಲಸ ಮಾಡ್ತಾ ಇರ್ತಾರೆ. ಅವರು ಸೀಲ್ ಹಾಕ್ತಾರೆ. ಅದು ಹಿಂಗೆ ಸರ್, ಗೌರ್ಮೆಂಟ್ ಇವಾಗ ನಾನು ಸೀಲ್ ಹಾಕ್ತಾರೆ. ಅಲ್ಲಿ ನೋಡಿ ಸರ್, ಈಗ ಇವನು ಈಗ ನೋಡಿ ಅವ್ರದ್ದು ಈಗ ಯಾರು ಇಲ್ಲ, ಇಬ್ಬರೇ ಸ್ಟಾಫ್ ಇರೋದು ಸರ್. ಹಂಗೆ ಸ್ಟಾಫ್ ಇಲ್ಲ ಅಂತೇಳಿ ಯಾರು ನಿಮಿಷ ಕೇಳಿ. ಇವರು ವಕೀಲರು, ಇವರು ರಾಯಚೂರಿಂದ ಬಂದಿದ್ದಾರೆ, ಇವರು ಬಂದು ಕರ್ಕೊಂಡ್ ಬರ್ತಾರೆ. ಅವರು ಹುಡುಗ ಅವ್ರು ಸೀಲ್ ಹಾಕೊಂಡು ಕೊಡ್ತಾನೆ ಅವರಿಗೆ. ಸರ್ ಅವರು ವಕೀಲರು ನಾನು ಕೇಳ್ತಿರೋದು ಸರ್ಕಾರಿ ಸೀಲನ್ನ ಇನ್ನೊಬ್ರು ಏನಕ್ಕೆ ಹಾಕ್ತಾರೆ? ಇಲ್ಲ ಸರ್, ಯಾರು ಆ ರೀತಿ ಹಾಕಲ್ಲ. ನಮ್ಮ ಹುಡುಗ ಇದ್ದಾನೆ, ಸುಳ್ಳು ಹೇಳ್ತಾ ಇದಾರೆ. ಒಂದು ಸರ್ಕಾರಿ ಕಚೇರಿಯಲ್ಲಿ ಬಂದು ಇರೋ ಯಾರು ಬೇಕಾದ್ರೂ ಸೀಲ್ ಹಾಕ್ಬೋದಾ? ಯಾರು ಬೇಕಾದ್ರೂ ಸೀಲ್ ಹಾಕ್ಬೋದಾ? ಇವಾಗ ನಾನು ಹಾಕ್ಲಾ ಸರ್? ಅವ್ನು ಸೀಲ್ ಹಾಕೋದು ಸರ್, ನನ್ನ ವಿಡಿಯೋ ಇದೆ. ಸುಳ್ಳು ಹೇಳ್ಬೇಡಿ ಸರ್, ಅವ್ರ ಎಂಪ್ಲಾಯ ಸರ್, ಅವ್ರ ಎಂಪ್ಲಾಯ ಏನು ಗೊತ್ತಿಲ್ಲ ನನಗೆ. ಸರ್ ನನ್ನೆಲ್ಲ ಸಾಕ್ಷಿ ಇದೆ ಸರ್. ಅವ್ರಗಡೆ ತರ ಹಾಕಿರೋದು ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ. ನಾವು ಸ್ಟೇಷನ್ ಬಂದಿವಿ, ಅವ್ನು ಸೀಲ್ ಹಾಕಿನ ನಾನು ನೋಡೀನಿ. ಅವ್ನು ಕೂಡ ಸೀಲ್ ಹಾಕ್ಕೊಂಡು ಎಷ್ಟು ಕೊಟ್ರಿ ಅವರಿಗೆ? ಅವ್ರು ಏನಿಲ್ಲ, 2 ಇದು ಕೇಳಿದ್ರು, ಅಮೌಂಟ್ ತಗೊಂಡಿಲ್ಲ. 2,500 ಕೇಳಿದ್ರು. ಅಲ್ಲ ಸರ್, ಅದೇ ಹುಡುಗ ಸೀಲ್ ಹಾಕಿದ್ರು. ಯಾವ ಹುಡುಗ ಸರ್? ನೋಡಿ ಸರ್, ಕೇಳ್ತೀರಾ? ಸೀಲ್ ತೋರಿಸಿ ಸರ್. ಅವ್ನು ಹುಡುಗ ಸೀಲ್ ಹಾಕೋದು ಸರ್. ಯಾರಿಗೆ ಅಸ್ಟೆಂಟ್ ಸರ್? ಸರಿ ಯಾರಿಗೆ ಅಸ್ಟೆಂಟು? ನಿಮ್ಮ ಆಫೀಸಲ್ಲಿ ಯಾರು ಬಂದ್ರು ಇದು ಮಾಡ್ಬೋದಾ? ಲಂಚ ಕೊಡದಿದ್ರೆ ಎಕ್ಸ್ಟ್ರಾ ಫೀಸ್ ಕೀಳ್ತಾರೆ. ಹೌದು, ಈ ಭ್ರಷ್ಟ ಸಬ್ ರಿಜಿಸ್ಟರ್ ಪದ್ಮನಾಭ ಗುಡಿ ಕೇಳಿದ ಲಂಚ ಕೊಡ್ಲಿಲ್ಲ ಅಂದ್ರೆ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಎಕ್ಸ್ಟ್ರಾ ಫೀಸ್ ಹಾಕಿ ರೈತರಿಗೆ, ಜನಸಾಮಾನ್ಯರಿಗೆ ಟಾರ್ಚರ್ ಕೊಡ್ತಾರೆ. ನೀವು ಯಾಕೆ ಅಡಿಷನಲ್ ಚಾರ್ಜ್ ಹಾಕ್ತೀರಾ ಅಂತ ಡಾಕ್ಯುಮೆಂಟ್ ಸಮೇತ ಪ್ರಶ್ನೆ ಮಾಡಿದ್ರೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾರೆ. ಇವಾಗ ಒಂದು ಗುಂಟೆಗೆ ಎಷ್ಟು ಸರ್? 485 ರೂಪಾಯಿ ಹಾಕ್ಬೇಕು. ನೀವು ಎಷ್ಟು ಸರ್ ಅಡಿಷನಲ್ ಚಾರ್ಜ್ ಹಾಕ್ತೀರಾ? ಬಡವರು ಹೊಟ್ಟೆ ಮೇಲೆ ಹೊಡೆದು ನೀವು ಜೀವನ ಮಾಡ್ಬೇಕಾ ಸರ್? ನಿಮ್ಗೆ ಸಂಬಳ ಬರಲ್ವಾ ಸರ್? ಇದು ಅಡಿಷನಲ್ ಚಾರ್ಜ್ ಏನ್ ಹಾಕ್ತೀರಾ? ರೀಸನ್ ಏನು? ಅಡಿಷನಲ್ ಚಾರ್ಜ್ ಯಾವ್ದು ಅಡಿಷನಲ್? ಎದುರು ಡಾಕ್ಯುಮೆಂಟ್ ಇದು
ಈಗ ಪ್ಲಾಟ್ ನಂಬರಿಗೆ ಒಂದು ಪ್ಲಾಟ್ ನಂಬರ್ ಬರ್ಬೇಕಂದ್ರೆ 550 ರೂಪಾಯಿ. ನೀವು 2,500 ತಗೊಂಡಿದ್ದೀರಾ. ಸರ್ ಒಂದು ನಿಮಿಷ ಕೇಳಿ. ಪ್ರತಿಯೊಂದು ಆರ್ಟಿಕಲ್ ನೀವು ಸ್ಟ್ಯಾಂಪ್ ಬೇರೆ ಇರುತ್ತೆ, ಪ್ರತಿಯೊಂದು ನಿಮ್ಗೆ ಮಾತ್ರ ಚೇಂಜ್ ಇರುತ್ತೆ. ಒಂದು ನಿಮಿಷ ಕೇಳಿ. ಪ್ರತಿಯೊಂದು ಲೇಔಟಿಗೂ ರೇಟ್ ಬೇರೆ ಇರುತ್ತೆ, ಪ್ರತಿಯೊಂದು ಆರ್ಟಿಕಲ್ಗೂ ರೇಟ್ ಬೇರೆ ಇರುತ್ತೆ. ಒಂದೊಂದ್ಸಲಿ ಕಂಪ್ಯೂಟರ್ ಅಲ್ಲಿ ಕ್ಯಾಲ್ಕುಲೇಟ್ ಆಗಿಲ್ಲ ಅಂತ ನಾವು ಅಡಿಷನ್ ಚಾರ್ಜ್ ಹಾಕ್ತೀವಿ. ಒಂದು ನಿಮಿಷ ಕೇಳಿ. ಅವ್ರು ಕಟ್ಟಬಹುದು, ಕಟ್ಟಲಿಕ್ಕೆ ಅವಕಾಶ ಇಲ್ಲ. ಅವ್ರು ಕಟ್ಟಲಿಲ್ಲ ಅಂದ್ರೆ DRಗೆ ಅಪೀಲ್ ಹೋಗ್ಬೋದು, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೆ. ಅಪೀಲ್ ಹೋದ್ಮೇಲೆ ಅವ್ರು ಕಟ್ಟಂಗಿಲ್ಲ ಅಂದ್ರೆ ಆರ್ಡರ್ ಮಾಡಿದ್ರೆ ಕಟ್ಟೋದು ಬೇಡ, ಇಲ್ಲಿ ಬಂದು ರೆಸ್ಟ್ ಮಾಡ್ಕೋಬಹುದು. ಸರ್ಕಾರ ಬಡವರಿಗಾಗಿ ಹೊಲಗಳನ್ನು ಕೊಡ್ತಾ ಇದೆ. ಆ ಹೊಲಕ್ಕೆ ಏನ್ ರಿಜಿಸ್ಟ್ರೇಷನ್ ಫೀಸ್ 500 ರೂಪಾಯಿಂದ 600 ರೂಪಾಯಿ ಇರುತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಇವರು ಅವರಿಗೆ ಲಂಚ ಕೇಳ್ತಾರೆ. ಲಂಚ ಕೇಳಿದ ನಂತರ ಅವ್ರು ಏನಾದ್ರು ಕೊಡ್ಲಿಲ್ಲ ಅಂದ್ರೆ 2,000 ರಿಂದ 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅಡಿಷನಲ್ ಚಾರ್ಜ್ ಆಗಿ. ಇದಕ್ಕೆ ಏನಂತೀರಾ? ಎಲ್ಲಿ ಬೇರೆ ಎಲ್ಲಾ ಕಡೆಗೂ ನಾನು ಕೇಳಿದೀನಿ. ಕೇಳಿದ್ರು ಕೂಡ ಒಂದೇ ಚಾರ್ಜ್ ಇರುತ್ತದೆ. ಯಾಕಂದ್ರೆ ಗೌರ್ಮೆಂಟ್ ಕೊಟ್ಟಿರುತ್ತದೆ. ಪಾಪ ಬಡವರಿಗೆ ಪೂರ್ತಿ ಕಡು ಬಡವರಿಗೆ ಅಂತ ಕೊಟ್ಟಿರ್ತದೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದೇ ಮಾತ್ರ 3,000 ಆಗಿದೆ. ಅದೇ ಏರಿಯಾದಾಗ ಮತ್ತೆ ಬೇರೆ ಡಾಕ್ಯುಮೆಂಟ್ಸ್ ಗೆ 550 ರೂಪಾಯಿ ಚಾರ್ಜ್ ತಗೊಂಡಿದ್ದಾರೆ. ಬಟ್ ಬೇರೆ ವ್ಯಕ್ತಿನ ಯಾರು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬೇರೆಯವ್ರು ಬಂದಾಗ ಮಾತ್ರ ಎಡಿಷನಲ್ ಆಗಿ ರೊಕ್ಕ ಎಕ್ಸ್ಟ್ರಾ ಮಾಡ್ತಾರೆ. ಅವರಲ್ಲಿ ಲಂಚ ತಗೊಂಡಿದ್ದು ನನ್ನ ವಿಡಿಯೋ ಇದೆ, ಆಲ್ರೆಡಿ ನಿಮ್ಗೆ ಹಾಕಿದೀನಿ. ಅವ್ರಿಗೆಲ್ಲ ಎಲ್ಲರಿಗೂ ತೋರಿಸಿದ್ರು ತೋರಿಸ್ತೀನಿ. ಯಾಕಂದ್ರೆ ಅವರೆಲ್ಲ ಒಬ್ಬ ಪಾರ್ಟಿ ರೊಕ್ಕ ಇಲ್ಲಂತ ಬಡವ ಅಂದ್ರು ಇಂದ ಕಲಿಬಿಟ್ಟು ಹೋಗಿ ಇಸ್ಕೊಂತ ರಾತ್ರಿ 7-8 ಗಂಟೆಗೆ. ಇದೆಲ್ಲ ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ. ಸಬ್ ರಿಜಿಸ್ಟರ್ ಕಟ್ಟಡದಲ್ಲೇ ಏಜೆಂಟ್ ಆಫೀಸ್. ಏಜೆಂಟ್ಗಳು ಇಲ್ಲದಿದ್ರೆ ಪೇಪರೂ ಅಲ್ಲಾಡಲ್ಲ. ಹೌದು, ಸಬ್ ರಿಜಿಸ್ಟರ್ ಕಟ್ಟಡದಲ್ಲೇ ಏಜೆಂಟ್ರದು ಕಚೇರಿ ಇದೆ. ಈ ಏಜೆಂಟ್ರು ಇಲ್ಲದಿದ್ರೆ ಕಡ್ಡಿನೂ ಅಲ್ಲಾಡಲ್ಲ ಈ ಕಚೇರಿಯಲ್ಲಿ. ರೈತರ ಹಳ್ಳಿಯಿಂದ ಬರ್ತಕ್ಕಂಥ ರೈತರ ಮೇಲೆ ಸಬ್ ರಿಜಿಸ್ಟ್ರ್ ಅವರ ಒಂದು ದಬ್ಬಾಳಿಕೆ ಭಾಳ ನಡೀತಾ ಇದೆ. ಯಾವ ರೀತಿ ದಬ್ಬಾಳಿಕೆ ಅಂತಂದರೆ, ಯಾರು ಸಣ್ಣ ವ್ಯಕ್ತಿಗಳಿರ್ತಾರೆ ಅವರು ದಲ್ಲಾಳಿಗಳ ಮೂಲಕ ಹೆಚ್ಚಿನ ರೇಟಿನ ಒಂದು ಏನು ಚಾನಲ್ಗಳನ್ನು ಹಾಕಿ ಆ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗೇನು ದೊಡ್ಡ ಲೇಔಟ್ಗಳ ಅಲ್ಲೇನು ಸಿರುವಾರದಲ್ಲಿ ನಡೀತಾ ಇದ್ದಾವೆ, ಆ ಲೇಔಟಿಗೆ ತಾವೇ ಒಬ್ಬ ಸಬ್ ರಿಜಿಸ್ಟ್ರ್ ಆಗಿ ಅವರ ಮನೆಗೆ ಹೋಗಿ ಅಲ್ಲಿಂದ ಅವರು ಒಂದು ಏನು ರಿಜಿಸ್ಟ್ರೇಷನ್ಗೆ ನಾನೇ ಮಾಡಿಕೊಡ್ತೀನಿ ಅಂತೇಳಿ ಅವರಿಗೆ ರೀಚ್ ಆಗಿ ಮಾತಾಡ್ತಕ್ಕಂಥ ಕೆಲಸ ನಮ್ಮ ಸಿರುವಾರ ಸಬ್ ರಿಜಿಸ್ಟ್ರ್ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳನ್ನ ನೇಮಕ ಮಾಡಿ ಸರ್ಕಾರದ ಸೀಲು ಕೊಟ್ಟು ಕೆಲಸ ಮಾಡುವ ಹಾಗಿದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕಬೇಕು? ಸರ್ಕಾರಿ ಕಚೇರಿ ಯಾಕಬೇಕು? ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸಚಿವರು ಯಾಕಬೇಕು? ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಯಾಕಬೇಕು? ಈ ಇಲಾಖೆಯನ್ನು ಖಾಸಗಿಯವರೇ ನಡೆಸಲಿ ಬಿಡಿ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಏನು ಸಬ್ ರಿಜಿಸ್ಟ್ರಿಗೆ ನಾವು ಸತತ ಹೋರಾಟ ಮಾಡ್ಕೊತ ಬರ್ತಿರ್ಬೇಕಾದ್ರೆ ಏನು ಅಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಆಪ್ರೇಟರ್ನ ನೇಮಕ ಮಾಡಿ ಆಮೇಲೆ ಪಿಯೋನ್ಗಳನ್ನ ನೇಮಕ ಮಾಡಿರಿ ಅಂತೇಳಿ ನಾವು ಸತತ ಹೋರಾಟ ಮಾಡ್ತಾನೇ ಬಂದಿದ್ದೀವಿ. ಆದರೆ ಅವರು ಅದಕ್ಕೆ ಯಾವುದು ಕಿವಿ ಕೊಡದೆ ತಮ್ಮ ಕಾರು ಡ್ರೈವರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಅಲ್ಲಿ ಪಿಯೋನ್ ಆಗಿ ಪರಿವರ್ತನೆ ಮಾಡಿ ಅಲ್ಲಿ ಬರ್ತಕ್ಕಂಥ ಏನು ಜನರಲ್ಲಿ ಸೀಲ್ ಹಾಕೋದಕ್ಕೋಸ್ಕರ ಅವ್ರ ಕಡೆಯಿಂದ 100-200 ರೂಪಾಯಿಗಳನ್ನು ತಗೊಂಡು ಆ ಡ್ರೈವರ್ ಪಗಾರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸಿರುವಾರಿನ ಸಬ್ ರಿಜಿಸ್ಟರ್ ಆಫೀಸರ್ ಪದ್ಮನಾಭ ಭಟ್ ಅವರು ಮಾಡ್ತಾ ಇದ್ದಾರೆ. ಕೃಷ್ಣೇ ಬೈರೇಗೌಡ್ರೆ, ಈಗಲಾದರೂ ಎಚ್ಚೆತ್ತುಕೊಳ್ಳಿ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿ ಅನ್ನೋದೇ ವಿಜಯ ಟೈಮ್ಸ್ನ ಆಗ್ರಹ. ಕುಮಾರ್, ವಿಜಯ ಟೈಮ್ಸ್, ರಾಯಚೂರು.